ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಮಣಿಕಂಠ ಬೀಳೂರು. ಇವತ್ತು ನಾನು ಮೈಸೂರಿನ ಸಾಂಸ್ಕೃತಿಕ ನಗರಿಯಲ್ಲಿ ಇದ್ದೀನಿ. ಸರಸ್ವತಿಪುರಂನಲ್ಲಿರುವಂತಹ ವಲಯ ದೂರಸಂಪರ್ಕ ತರಬೇತಿ ಕೇಂದ್ರ, ಇಲ್ಲಿ ನಾನು ಇದ್ದೀನಿ. ಇವತ್ತು ನಾನು ಬಂದಿರೋ ಉದ್ದೇಶ ಅಂತಂದರೆ 3 ದಿನದ ತರಬೇತಿ ಭಾಷಣ ಕಲೆ, ಇದರ ತರಬೇತಿಯನ್ನು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರವರು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 3 ದಿನದ ತರಬೇತಿಯಲ್ಲಿ ನುಡಿಗೋಪುರ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾವು ಮಾತೆಂಬ ಜ್ಯೋತಿರ್ಲಿಂಗ 5ನೇ ಬ್ಯಾಚಿನ ಕಲಿಕಾರ್ಥಿಯಾಗಿ ಅದನ್ನು ಮುಗಿಸಿ ಈಗ ನುಡಿಗೋಪುರ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ. ಇದು ಆಫ್ಲೈನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀನಿ. ಎಂಟ್ರೆನ್ಸಲ್ಲಿದ್ದೀನಿ. ಈ ಎಂಟ್ರೆನ್ಸ್ ಅಂತಂದರೆ ಇದು RTTC ಈ ಬಿಲ್ಡಿಂಗು. ಈ RTTC ಬಿಲ್ಡಿಂಗ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರೋದ್ರಿಂದ ನಾನು ಇವತ್ತು ಈ ಕಾರ್ಯಕ್ರಮದ ಸಲುವಾಗಿ ಇಲ್ಲಿಗೆ ನಾನು ಬಂದಿದ್ದೀನಿ. ಆಯೋಜನೆ ಮತ್ತು ಇದರ ಪೂರ್ವ ಸಿದ್ಧತೆ ಹೇಗಾಗಿದೆ ಅಂದ್ಬಿಟ್ಟು ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದನ್ನು ವೀಕ್ಷಕರಿಗೆ ತಿಳಿಸ್ಬೇಕು ಎನ್ನುವ ಉದ್ದೇಶದಿಂದ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಾರ್ಯಕ್ರಮದ ಆಯೋಜನೆಯನ್ನು ಕುರಿತು ಮಾತಾಡಲಿಕ್ಕೆ ನಮ್ಮ ಮುಂದೆ ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರಿನ ರಾಜ್ಯ ಸಂಯೋಜಕರಾದಂಥ P. ಮಹೇಶ್ ಅವರಿದ್ದಾರೆ. ಅವ್ರ ಜೊತೆಗೆ ಈ ಸಿದ್ಧತೆ ಬಗ್ಗೆ ಏನಾಗಿದೆ ಅಂದ್ಬಿಟ್ಟು ನಾವು ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರಿನ ರಾಜ್ಯ ಸಂಯೋಜಕರಾದಂಥ ಮಹೇಶ್ ಸರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಇವತ್ತು ನಾನು ನಿಮ್ಮ ಕಲಿಕಾರ್ಥಿಯಾಗಿ ನಾನು ಕೂಡ ಬಂದಿದ್ದೀನಿ ನಿಮ್ಮ ಟ್ರೈನಿಂಗಿಗೆ. ಸರ್, ಈ ಸಿದ್ಧತೆಗಳನ್ನು ಹೇಗೆ ಮಾಡಿದ್ದೀರಿ ಅಂತ? ತುಂಬ ಚೆನ್ನಾಗಿ ಸಿದ್ಧತೆಗಳಾಗಿದೆ ಸರ್. ಸ್ಪಾರ್ಕ್ ಅಕಾಡೆಮಿ ವತಿಯಿಂದ 3 ದಿನಗಳ ಸನ್ನಿವಾಸ ತರಬೇತಿ, ನಮ್ಮ ಮಾತೆಂಬುದು ಜ್ಯೋತಿರ್ಲಿಂಗದಲ್ಲಿ ಒಂದು ತರಬೇತಿಯನ್ನು ಪಡೆದಂತಹ ಕಲಿಕಾರ್ಥಿಗಳಿಗೆ 3 ದಿನಗಳ ಸನ್ನಿವಾಸ ತರಬೇತಿ. ಈ ಸನ್ನಿವಾಸ ತರಬೇತಿಯಲ್ಲಿ ಬಂದಂತ ಕಲಿಕಾರ್ಥಿಗಳಿಗೆ ರಾಜ್ಯದ ಮತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಿಂದ ಅವರಿಗೆ 3 ದಿವಸಗಳ ಒಂದು ಪ್ರಾಕ್ಟೀಸ್ ಅನ್ನ ಕೊಡ್ತಿದ್ದೀವಿ. ಪರ್ಫಾರ್ಮೆನ್ಸ್ ಅನ್ನ ಅವ್ರ ಕಡೆಯಿಂದ ತಗೋತಾ ಇದ್ದೀವಿ. ಅವರು ಈ ಬೆಳಗ್ಗೆ ಒಂದು ಸೆಷನ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರು ಏನ್ ಹೇಳ್ಕೊಡ್ತಾರೆ ಅಂತ. ನೆಕ್ಸ್ಟ್ ಅವ್ರ ಕಡೆಯಿಂದನೇ ನಾವು ಅದನ್ನ ಪರ್ಫಾರ್ಮೆನ್ಸ್ ತಗೊಳ್ಳೋದ್ರಿಂದ ಆ ಅಭಿವ್ಯಕ್ತಿ ಅದ್ಭುತವಾಗಿ ಬರುತ್ತೆ, ಮತ್ತೆ ಕಲಿಕೆ ಪರಿಪೂರ್ಣವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಅದ್ಭುತವಾದಂತ ತರಬೇತಿಯನ್ನ ನುಡಿಗೋಪುರ ಅಂತೇಳಿ ನಾವು ತುಂಬಾ ಒಂದು ಒಳ್ಳೆಯ ಹೆಸರನ್ನ ಇಟ್ಟಿದ್ದೀವಿ. ಇದು ಪ್ರಥಮವಾಗಿ ಈ ತರದ ಒಂದು ಕಾರ್ಯಕ್ರಮ ಆಗ್ತಿರೋದು. ಹಾಗಾಗಿ ಧನ್ಯವಾದಗಳು ಸರ್ ನಿಮ್ಮ ಸಹಕಾರಕ್ಕೆ. ಓಕೆ ಸರ್. ಇಲ್ಲಿ ರಾಜ್ಯದಲ್ಲಿ ವಿವಿಧ ಭಾಗಗಳಿಂದ ಬರ್ತಿದ್ದಾರೆ ಅಂತ ನೀವು ಹೇಳಿದ್ರಿ. ಯಾರು ಬರ್ತಾರೆ ಸರ್? ಯಾರನ್ನ ಫೋಕಸ್ ಮಾಡಿದ್ದೀರಿ ಅಂತ? ಸರ್, ಇಲ್ಲಿ 3 ಬಗೆಯ ಕಲಿಕಾರ್ಥಿಗಳನ್ನ ನಾವು ಫೋಕಸ್ ಮಾಡಿದ್ದೀವಿ. ಒಂದು ಶಿಕ್ಷಕರು, ಈ ದೇಶದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ಶಿಕ್ಷಕ ಒಬ್ಬ ಮಾದರಿ ವ್ಯಕ್ತಿ. ಸೊ ಆ ನಿಟ್ಟಲ್ಲಿ ಅವರ ಒಂದು ಬೆಳವಣಿಗೆ ಆದ್ರೆ ವಿದ್ಯಾರ್ಥಿಗಳಿಂದ ಹಿಡಿದು ಪೋಷಕರಿಂದ ಹಿಡಿದು ಪ್ರತಿ ಹಂತದಲ್ಲೂ ಅವರು ಅದ್ಭುತವಾದಂತ ಒಂದು ತನ್ನ ಭಾಷಣ ಕೌಶಲ್ಯವನ್ನ, ಮಾತುಗಾರಿಕೆಯನ್ನ, ಆ ಒಂದು ನಿಲುವನ್ನ ಅದ್ಭುತವಾಗಿ ಪಡಿತಾರೆ ಅನ್ನುವ ಒಂದು ನಿರೀಕ್ಷೆಯೊಂದಿಗೆ ನಾವು ಮೊದಲನೇದು ಶಿಕ್ಷಕರು ತಗೊಂಡಿದ್ದೀವಿ. ಆಮೇಲೆ ವೈದ್ಯರು, ಲಾಯರ್ಸು, ಬೇರೆ ಬೇರೆ ವೃತ್ತಿಲಿ ಇರೋರು ಬಂದಿದ್ದಾರೆ. ಸೊ ಆ ನಿಟ್ಟಲ್ಲಿ ನಾವು ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ತರಬೇತಿಗೆ ಆಗಮಿಸಿ ರಾಜ್ಯಾದ್ಯಂತ ಸುಮಾರು 40 ಜನ ಶಿಬಿರಾರ್ಥಿಗಳು, ಕಲಿಕಾರ್ಥಿಗಳು ವಿವಿಧ ಜಿಲ್ಲೆ ಭಾಗಗಳಿಂದ ಬಂದಿದ್ದಾರೆ. ಅದ್ ನಾವು ಕೆಪಾಸಿಟಿ ಅಷ್ಟೇನೆ ಅಂತ ತಗೊಳ್ಳೋದು. ಅದನ್ನ ತಗೊಂಡು ಈ ಒಂದು RTTC ಈ ಒಂದು ತರಬೇತಿ ಸೆಂಟರ್ ಅಲ್ಲಿ ನಾವು ಅದ್ಭುತವಾದಂತ ಒಂದು ಝೋನಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್, ಝೋನಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಅಂತ ಇದು ಭಾರತ್ ಸಂಚಾರ ನಿಗಮ್ ಲಿಮಿಟೆಡ್ ಮೈಸೂರು ಸರಸ್ವತಿಪುರಂನಲ್ಲಿರುವಂತದ್ದು. ತುಂಬಾ ಅದ್ಭುತವಾದಂತ ಒಂದು ಅವಕಾಶ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಸನ್ನಿವಾಸ ತರಬೇತಿ ಅತ್ಯಂತ ಸುಮಾರು 10 ಎಕರೆಗಳ ಒಂದು ವಿಸ್ತೀರ್ಣವಾದಂತ ಒಂದು ವಿಶೇಷವಾದಂತ ಒಂದು ಕಟ್ಟಡ ಇದೆ. ಹೈಟೆಕ್ ಟೆಕ್ನಾಲಜಿ ಇರುವಂತ ಕ್ಲಾಸ್ ರೂಮ್ಸ್ ಇದಾವೆ. ಸುವ್ಯವಸ್ಥಿತವಾದಂತ ಒಂದು ವಸತಿ ಗೃಹ ಇದೆ. ಹಾಗಾಗಿ ಇದೊಂದು ಅದ್ಭುತವಾದಂತ ಅವಕಾಶ ಅಂತ ಹೇಳಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ. ಸರ್, ಈ ಪ್ಲೇಸ್ ಅಲ್ಲೇ ಯಾಕೆ ಟ್ರೈನಿಂಗ್ ಮಾಡಿದ್ರಿ ಅಂತ? ಸರಿ, ಯಾಕೆಂದ್ರೆ ಈ ಒಂದು ವಾತಾವರಣ ಕಲಿಕೆಗೆ ಪೂರಕವಾಗಿದೆ. ಎರಡನೇದು ಸುಂದರವಾದಂತ ಪ್ರಕೃತಿಯ ಮಡಿಲಿದೆ ಇಲ್ಲಿ. ಆಮೇಲೆ ವ್ಯವಸ್ಥಿತವಾದಂತ ಟ್ರೈನಿಂಗ್ ಸೆಂಟರ್ ಎಕ್ವಿಪ್ಮೆಂಟ್ಸ್ ಇದಾವೆ. ಅದ್ರ ಜೊತೆಗೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿರೋದ್ರಿಂದ ಈ ಒಂದು ಕ್ಯಾಂಪಸ್ ಅನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಸರ್. ಓಕೆ. ಈ ಟ್ರೈನಿಂಗ್ ಅಲ್ಲಿ ನಿಮಗೆ ಇಲ್ಲಿ ತರಬೇತುದಾರರು ಯಾರ್ಯಾರು ಬರ್ತಾರೆ ಅಂತ? ತುಂಬಾ ಖುಷಿ ಕೊಡುವಂತ ಸಮಾಚಾರ ನಮ್ಗೆ. ಇವತ್ತು ಈ ಒಂದು ಅದ್ಭುತವಾದಂತ ತರಬೇತಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯಾದಂತಹ ಶ್ರೀಯುತ ಚೇತನ್ ರಾಮ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನ ಮಾಡ್ಲಿದ್ದಾರೆ. ಸೊ ಅವರದ ಉದ್ಘಾಟನೆ ನಾಳೆನೇ ಇದೆ, 10 ಗಂಟೆಗೆ. ಸೊ ಅವರ ಉದ್ಘಾಟನೆ ನಂತರ ಇದೇ ಹಾಲ್
ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನೋಂದಣಿ ಪ್ರಕ್ರಿಯೆ ನಡೀತದೆ. ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ನೋಂದಣಿ ಆಗುತ್ತೆ. ಇಲ್ಲಿ ನೋಂದಣಿ ಪ್ಲೇಸ್ ಅದು. ಈ ನೋಂದಣಿ ಆದ ನಂತರ ನಮ್ಗೆ ಇಲ್ಲೇ ಮೀಟಿಂಗ್ ಹಾಲ್ ಇದೆ, ಟ್ರೈನಿಂಗ್ ಹಾಲ್ ಇದೆ. ಟ್ರೈನಿಂಗ್ ಹಾಲು ಹೈಟೆಕ್ ಕ್ವಾಲಿಟಿ ಇರೋಂಥದ್ದು. ಜೊತೆಗೆ ಟ್ರೈನಿಂಗ್ ಅಲ್ಲಿ ಅದ್ಭುತವಾದಂತ ಒಂದು ವ್ಯವಸ್ಥೆ ಇದೆ. ಯಾಕೆಂದ್ರೆ ಶಿಕ್ಷಕರಿಗೆ ಆಗ್ಬೋದು, ಪೋಷಕರಿಗೆ, ಬೇರೆ ಬೇರೆ ವೃತ್ತಿಯಿಂದ ಬಂದಿರೋರಿಗೆ ಸಫಿಸಿಯೆಂಟ್ ಸ್ಪೇಸ್ ಇದೆ. ಆಮೇಲೆ ಒಳ್ಳೆ ಚೇರ್ ಅರೇಂಜ್ಮೆಂಟ್ಸ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಈ ರೂಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಸರ್ ಟ್ರೈನಿಂಗ್ ಹಾಲು ಒಂದ್ಸರಿ ನೋಡ್ಬೋದಾ? ಬನ್ನಿ ಸರ್ ನೋಡ್ರಿ. ಟ್ರೈನಿಂಗ್ ಹಾಲು ವೀಕ್ಷಕರೇ, ಇದೇ ಟ್ರೈನಿಂಗ್ ಹಾಲು. ಟ್ರೈನಿಂಗ್ ಹಾಲನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇರುವಂಥ ಟ್ರೈನಿಂಗ್ ಹಾಲು. BSNL ಕಚೇರಿಯ ಒಂದು ಟ್ರೈನಿಂಗ್ ಹಾಲ್ ಇದು. ಈ ಕಚೇರಿಯಲ್ಲಿ ಎಲ್ಲ ಒಂದು ತರಬೇತಿ ಇಲ್ಲಿ ನಡೆಸ್ತಾ ಇರ್ತಾರೆ. ಇಲ್ಲಿ ನಿಮಗೆ ನೋಡಲಿಕ್ಕೆ ನೋಡ್ಬೋದು, ಇಲ್ಲಿ ಬೋರ್ಡ್ ಇದೆ, ಜೊತೆಗೆ ಇಲ್ಲಿ ಕಂಪ್ಯೂಟರ್ ಕೂಡ ಇಲ್ಲಿದೆ, LCD ಇದೆ, ಮತ್ತು ಇದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಿದ್ಧತೆಗಳು ಇಲ್ಲಿದೆ. ಇದನ್ನು ಈಗ ಪೂರ್ವ ಸಿದ್ಧತೆಯನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದೀವಿ. ಸರ್ ಈಗ ನಾಳೆ ಟ್ರೈನರ್ಸ್ಗಳು ಯಾರ್ಯಾರು ಬರ್ತಿದ್ದಾರೆ ಸರ್? ಸರ್ ನಾಳೆ ಮೇಯ್ನ್ ಮುಖ್ಯವಾಗಿ 4 ಜನ ಟ್ರೈನರ್ಸ್ ಬರ್ತಾ ಇದ್ದಾರೆ. ಒಂದು ಬೆಳಗಿನ ಉದ್ಘಾಟನೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಅಂತಾರಾಷ್ಟ್ರೀಯ ತರಬೇತುದಾರರಾದಂಥ ಚೇತನ್ ರಾಮ್ ಸರ್ ಅವರು ಬರ್ತಾರೆ. ಅವರ ಅದೇ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ತರಬೇತುದಾರರು ಆದಂಥ JCAನಲ್ಲಿ ಉಪಾಧ್ಯಕ್ಷರಾಗಿ ಅದ್ಭುತವಾದಂಥ ಸೇವೆ ಮಾಡ್ತಿರುವಂತಹ ಸಂದೀಪ್ ವಿಜಯನ್ ಸರ್ ಅವರು ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನಾಗರಾಜ್ ಬೀಜಿಗ್ನಳ್ಳಿ ಅಂತೇಳಿ ಅವರು ಸುಮಾರು 600ರಿಂದ 700 ಕಾರ್ಯಕ್ರಮಗಳನ್ನು ಮಾಡಿ ಅತ್ಯಂತ ಯಶಸ್ವಿ ಆಗಿರೋಂಥವ್ರು. ಅವರೊಟ್ಟಿಗೆ ಚಂದ್ರಶೇಖರ್ ಅಂತ ಬರ್ತಾ ಇದ್ದಾರೆ. ಮತ್ತೆ ವೇಣು CV ಅಂತೇಳಿ ಅವರು ಅಂತಾರಾಷ್ಟ್ರೀಯ ತರಬೇತುದಾರರು, ಅವ್ರು ಬರ್ತಾ ಇದ್ದಾರೆ. ಮತ್ತೆ ಸತ್ಯವತಿ ಬಸವರಾಜ್ ಅಂತ ಹೇಳಿ ಬೆಂಗಳೂರಿನವರು, ಅವರು ಸಹ ಬರ್ತಾ ಇದ್ದಾರೆ. ಸೊ ಹೀಗೆ ಮತ್ತೆ ರಾಜೇಶ್ವರಿ ಅಂತ ಇನ್ನೊಬ್ರು ತರಬೇತಿದಾರರು. ಹೀಗೆ ಅದ್ಭುತವಾದಂತ ಈ ಒಂದು ತರಬೇತಿಗೆ ರಾಜ್ಯ ಮಟ್ಟದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಖ್ಯಾತಿ ಪಡೆದಂತಹ ತರಬೇತುದಾರರು ಆಗಮಿಸ್ತಾ ಇದ್ದಾರೆ. ಓಕೆ ಸರ್. ಸರ್ ನಾಳೆಯಿಂದ 3 ದಿನ ಇಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಇಟ್ಟಿದ್ರಿ. ಮಾತೆಂಬ ಜ್ಯೋತಿರ್ಲಿಂಗ, ನುಡಿಗೋಪುರ ಟ್ರೈನಿಂಗನ್ನು ಇಲ್ಲಿ ಇಟ್ಕೊಂಡಿದ್ರಿ. ಈ ಟ್ರೈನಿಂಗ್ ಶೆಡ್ಯೂಲ್ ಹೇಗಿದೆ ಅಂತ? ಶೆಡ್ಯೂಲ್ ಅಂದರೆ ಫಸ್ಟ್ ಡೇ ನಾವು ಬೆಳಗ್ಗೆ 10 ನಾವು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ ಸರ್. ಉದ್ಘಾಟನಾ ಕಾರ್ಯಕ್ರಮ ಆದ ನಂತರನೇ ಸಾಫ್ಟ್ ಸ್ಕಿಲ್ ಬಗ್ಗೆ ಫಸ್ಟ್ ಸೆಷನ್ ಅನ್ನು ಮಾಡ್ತೀವಿ. ಆ ನಂತರದಲ್ಲಿ ಸಂದೀಪ್ ವಿಜಯನ್ ಸರ್ ಅವರು ಒಂದು ಅದ್ಭುತವಾದಂಥ ಪ್ರಾಕ್ಟೀಸ್ ಅನ್ನು ಮಾಡ್ತಾರೆ. ಸ್ಕಿಲ್ ಯಾರು ಹೇಳ್ಕೊಡ್ತಾರೆ ಸರ್? ಚೇತನ್ ಸರ್ ಅವರು ಉದ್ಘಾಟನಾ ಕಾರ್ಯಕ್ರಮ ಮಾಡಿದಂಥ ಚೇತನ್ ಸರ್ ಅವ್ರ ಕಡೆಯಿಂದ ಆಗುತ್ತೆ. ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಸಂದೀಪ್ ವಿಜಯನ್ ಸರ್ ಅವರು ಭಾಷಣ ಕಲೆಯ ವಿಭಾಗಗಳು ಯಾವ ವಿಭಿನ್ನವಾದಂಥ ಭಾಷಣ ಕಾರ್ಯಕ್ರಮ ಏನೇನು ಬಗ್ಗೆ ಅಂತೇಳಿ ಅವರು ಪ್ರಾರಂಭವನ್ನು ಮಾಡ್ತಾರೆ. ಮತ್ತೆ ಪರಿಚಯ ಕಾರ್ಯಕ್ರಮ ಅವ್ರ ಕಡೆಯಿಂದನೇ ಇರುತ್ತೆ. ಅದಾದ ನಂತರ ವೇಣು CV ಅವರು ಅಂತಾರಾಷ್ಟ್ರೀಯ ತರಬೇತುದಾರರು, ಅವರು ಪ್ರಾಂಪ್ಟ್ ಸ್ಪೀಕಿಂಗ್ ಅಂತೇಳಿ ಅಂದರೆ ನೇರವಾಗಿ ಸಂದರ್ಭೋಚಿತವಾಗಿ ತಕ್ಷಣಕ್ಕೆ ಬಂದಂಥ ಅವಕಾಶಗಳ ಭಾಷಣನ ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ 2 ಸೆಷನ್ ಇದೆ. ಅವರು ಆ ಸೆಷನ್ ಕೊಡ್ತಾರೆ. ಅದಂತರ ನಮ್ಮ ಮಾತೆಂಬುದು ಜ್ಯೋತಿರ್ಲಿಂಗದ ಅತ್ಯಂತ ಕ್ರಿಯಾಶಾಲ ಒಂದು ತರಬೇತುದಾರರು ಆದಂಥ ಶ್ರೀಯುತ ಸತೀಶ್ BK ಅವರು ಭಾಷಣ ಕಲೆಯ ವಿವಿಧ ರೂಪಗಳು ಮತ್ತೆ ಬಗೆಗಳ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಸರ್. ನಾಳೆ ಸೆಷನ್ ಈ ಪ್ಯಾಕೇಜ್ ಆ ರೀತಿ ಇರುತ್ತೆ ಸರ್. ಇವರು ನೀವೇನು ಸರ್ದು ಹೇಳಿರಿ, ಆನ್ ದ ಸ್ಪಾಟಲ್ಲಿ ಹೇಗೆ ನಾವು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಹೌದು ಸರ್, ಹೌದು. ಮತ್ತು ಫೆಸಿಲಿಟೀಸ್ ಬಗ್ಗೆ ಏನು ವ್ಯವಸ್ಥೆ ಮಾಡಿದ್ರಿ ಸರ್? ಸರ್ ಖಂಡಿತ ತುಂಬ ಅದ್ಭುತವಾದಂಥ ಒಂದು ಅವಕಾಶ ಇದು. ಯಾಕೆಂದರೆ ತರಬೇತಿಗೆ ಬರೋರಿಗೆ 2 ಇಂಪಾರ್ಟೆಂಟು. ಒಂದು ತರಬೇತಿಗೆ ಜ್ಞಾನಾರ್ಜನೆಗೆ ಉತ್ತಮವಾದಂಥ ತರಬೇತುದಾರರು ಇರಬೇಕು. ಆ ನಂತರ ಅಲ್ಲಿ ವಸತಿ ಸೌಲಭ್ಯ ಚೆನ್ನಾಗಿರಬೇಕು. ನಂತರ ಊಟದ ವ್ಯವಸ್ಥೆ ಚೆನ್ನಾಗಿರಬೇಕು. ಈ 3 ನಾವು ಈ ಒಂದು ಜಾಗದಲ್ಲಿ ಉತ್ತಮವಾಗಿರೋದ್ರಿಂದ ನಾವಿಲ್ಲಿ ಆಯ್ಕೆ ಮಾಡಿದ್ದೀವಿ. ಅತ್ಯಂತ ಸುಂದರವಾದಂಥ ಪ್ರಕೃತಿಯ ಒಂದು 10 ಎಕರೆ ಕ್ಯಾಂಪಸ್ ಅಲ್ಲಿ ತುಂಬ ಚೆನ್ನಾಗಿದೆ ಸರ್. ಅದು ಊಟದ ವ್ಯವಸ್ಥೆನೂ ಅಷ್ಟೇ, ಹಾಲ್ ಅಷ್ಟೇ, ಎಲ್ಲವೂ ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ಇದು ಕಳೆದ ಒಂದು ಬ್ಯಾಚನ್ನು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ದಾರೆ ಬರುವಂಥ ಕಲಿಕಾರ್ಥಿಗಳು. ಹಾಗಾಗಿ ಈ ವ್ಯವಸ್ಥೆಯನ್ನು ನಾವು ಒಪ್ಕೊಂಡು ಇಲ್ಲಿ ನಾವು ಕಂಟಿನ್ಯೂಷನ್ ಮಾಡಿದ್ವಿ ಸರ್ ಟ್ರೈನಿಂಗ್. ಸರ್ ಈಗ ಈ ಮೊದಲನೇ ದಿನದ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎರಡನೇ ದಿನದ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಎರಡನೇ ದಿನ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಎರಡನೇ ದಿವಸ ಏನಾಗುತ್ತೆ ಅಂದರೆ ಫಸ್ಟ್ ಬೆಳಗ್ಗೆ ಸೆಷನ್ನಲ್ಲಿ ಟಿಫನ್ ಆಗಿದ ತಕ್ಷಣವೇ ನಮ್ಮ ಸಂದೀಪ್ ವಿಜಯನ್ ಸರ್ ಅವರು ಕ್ಲಾಸ್ ತಗೋತಾರೆ. ಎರಡನೇ ದಿವಸದಲ್ಲಿ ಏನಂದರೆ ನೀವು ಭಾಷಣ ಮಾಡುವಾಗ
ಬಳಸಬೇಕಾದಂಥ ಪದ ಸಂಪತ್ತು, ಓಕೆ, ಯಾವ್ಯಾವ ಪದ ಸಂಪತ್ತುಗಳನ್ನು ಬಳಸಿ ನೀವು ಭಾಷಣ ಮಾಡಿದ್ರೆ ಆ ಭಾಷಣ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಅವರು ಒಂದೆರಡು ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ ಅನ್ನ ಕೊಡ್ತಾರೆ ಭಾಷಣಕಾರನಿಗೆ. ಮತ್ತೆ ಅದ ನಂತರ ಸತೀಶ್ ಸರ್ ಬಂದ್ಬಿಟ್ಟು ವೇದಿಕೆಯ ಭಯವನ್ನ, ವೇದಿಕೆ ಭಯ ನಿಮ್ಗೆಲ್ಲ ಗೊತ್ತಿದೆ, ಒಬ್ಬ ಭಾಷಣಕಾರನಿಗೆ ಪ್ರಾರಂಭ ಮಾಡಬೇಕಾದ್ರೆ ವೇದಿಕೆ ಭಯ ಅನ್ನೋದು ಇದೆ. ಒಂದು ವೇದಿಕೆ, ಈ ವೇದಿಕೆಯಲ್ಲಿ ಬಂದು ಅವ್ರಿಗೊಂದು ಧೈರ್ಯ ಬರ್ಬೇಕಂದ್ರೆ ಆ ವೇದಿಕೆ ಭಯನ ಹೋಗಲಾಡಿಸ್ಬೇಕು ಒಬ್ಬ ವ್ಯಕ್ತಿಗೆ. ಆ ಹೋಗಲಾಡಿಸುವಂತ ಅದ್ಭುತವಾದಂತ ಒಂದು ತರಬೇತಿಯನ್ನ ಪ್ರಾರಂಭದಲ್ಲಿ 2ನೇ ದಿನ ಕೊಡ್ತೀವಿ. ಸತೀಶ್ BK ಸರ್ ಅವ್ರು ಕೊಡ್ತಾರೆ. ಅದು ತುಂಬ ಆಕ್ಟಿವ್ ಆಗಿರುತ್ತೆ, ಭಾಳ ಎಂಜಾಯ್ ಮಾಡ್ತಾರೆ, ಕಲಿಕೆನೂ ಆಗುತ್ತೆ. ಆ ನಂತರ ಒಂದು ಅದ್ಭುತವಾದಂಥ ವಿಚಾರ ನಾಳೆ 2ನೇ ದಿನ ಇಲ್ಲಿ ಘಟಿಸುತ್ತೆ. ಅದೇನಂದ್ರೆ ಪ್ರತಿಯೊಬ್ಬ ಕಲಿಕಾರ್ಥಿಯೂ ಕೂಡ, ಪ್ರತಿಯೊಬ್ಬರು ಸಹ ಅವರಿಗೆ 3 ನಿಮಿಷಗಳ ಸ್ಪೀಚನ್ನು ಕೊಡ್ತಾರೆ. ಹೇಗೆ ಮಾತಾಡಬೇಕು, ನಿಮ್ಮ ಗೆಸ್ಚರ್ ಹೆಂಗಿರಬೇಕು, ನಿಮ್ಮ ಪೋಸ್ಚರ್ ಹೆಂಗಿರಬೇಕು, ನಿಮ್ಮ ಸ್ಮೈಲ್ ಹೆಂಗಿರಬೇಕು, ನಿಮ್ಮ ಮಾತುಕತೆ ಹೆಂಗಿರಬೇಕು, ನಿಮ್ಮ ಸ್ಟ್ಯಾಂಡಿಂಗ್ ಪೊಸಿಷನ್ ಹೆಂಗಿರಬೇಕು, ಪ್ರತಿಯೊಂದು ವಿಚಾರನೂ ಹೇಳ್ಕೊಡ್ತಾರೆ. ಅಷ್ಟು ಜನ ಕಲಿಕಾರ್ಥಿಗಳು ಬರ್ತಾರಲ್ಲ, ಪ್ರತಿಯೊಬ್ಬರು ಇದೇ ಸ್ಟೇಜಲ್ಲಿ ಅವರು ಒಬ್ಬ ಇಂಡಿವಿಜುವಲ್ ಮಾತಾಡ್ತಾರೆ, ಮತ್ತೆ ನಂಬರಿಂಗ್ ಆಗ್ತಾರೆ. ಅಂದ್ರೆ ಟ್ರೈನಿಂಗ್ ಯಾರು ಬರ್ತಾರೋ ಜಡ್ಜ್ಗಳು ನಂಬರ್ ಹಾಕಿ ಅವ್ರಿಗೆ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸ್ ನಂಬರಿಗಾಗಿ ಹೈಯೆಸ್ಟ್ ಬಂದಿರೋರಿಗೆ ಒಂದು ಅವಕಾಶಗಳು, ಒಂದು ಬಹುಮಾನ ಅದಿರ್ಬೋದು, ಅವ್ರಿಗೆ ಪ್ರೈಸಸ್ ಕೊಡೋದಿರ್ಬೋದು, ಆ ಥರದ ಅವಕಾಶಗಳು ಇರುತ್ತೆ ಸರ್. ಸರ್, ಈಗ 2ನೇ ದಿನದ ಕಾರ್ಯಕ್ರಮದ ಬಗ್ಗೆ ಕೂಡ ನೀವು ಹೇಳಿದ್ರಿ. 3ನೇ ದಿನದ ಕಾರ್ಯಕ್ರಮದ ಶೆಡ್ಯೂಲ್ ಹೇಗಿದೆ ಅಂತ? ಎಸ್ ಸರ್, ತುಂಬ ಭಾಳ ಎಕ್ಸೈಟ್ಮೆಂಟ್ ಆಗುತ್ತೆ ಈ ವಿಚಾರದಲ್ಲಿ. ನಾವು ಬಹುಶಃ ಸ್ಪಾರ್ಕ್ ಅಕಾಡೆಮಿ ಮಾತ್ರನೇ ಇದನ್ನ ಮಾಡಿದೆ ಅನ್ಸುತ್ತೆ. ಯಾಕೆಂದ್ರೆ ಒಬ್ಬ ಕಲಿಕಾರ್ಥಿಯಾಗಿ ಬಂದವರಿಗೆ ಒಬ್ಬ ಮುಂದೆ ಅದ್ಭುತವಾದಂಥ ಕಲಿತು ಅವರನ್ನ ನೀವು ಕಲ್ತ್ಬಿಟ್ಟಿದ್ದೀರಿ ಅಂತೇಳಿ ಅವ್ರಿಗೊಂದು ವೇದಿಕೆ ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಕಲಿಸ್ಬೋದು, ಕಲಿಸಿದ ನಂತರ ವೇದಿಕೆ ಕೊಡೋದಿದೆಯಲ್ಲ, ನಂತರ ನೀವು ಕಲ್ತ್ಬಿಟ್ಟಿದ್ದೀರಿ ಅಂತ ನಿಮ್ಗೆ ಕನ್ಫರ್ಮೇಶನ್ ಕೊಡೋದಿದೆಯಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ದೀವಿ, 3ನೇ ದಿನಗಳಲ್ಲಿ ನಾವು ನಿರೂಪಣೆ ಬಗ್ಗೆ ಒಂದು ಕಾನ್ಸೆಪ್ಟ್ ಅಲ್ಲಿ ತಿಳಿಸ್ಕೊಡ್ತಿದ್ದೀವಿ. ನಿರೂಪಣೆ ಆದ್ಮೇಲೆ ಅದ್ಭುತವಾದ ಡ್ರೆಸ್ ಸೆನ್ಸ್ ಅನ್ನೋ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಅದರ ನಂತರವೇ ಬಂದರದು ಒಂದು ಫಂಕ್ಷನ್ ಇದೆ ಮಧ್ಯಾಹ್ನದಲ್ಲಿ. ಆ ಫಂಕ್ಷನ್ ಅಲ್ಲಿ ಏನ್ ಮಾಡ್ತೀವಿ, ಈ 3 ದಿನಗಳ ಕಾಲ ಕಲಿಕಾರ್ಥಿಗಳ ಪ್ರೋಗ್ರೆಸ್ ಅನ್ನ, ಅವರ ನಡವಳಿಕೆಯನ್ನ, ಮತ್ತೆ ಅವರ ಒಂದು ಆಕ್ಟಿವಿಟೀಸ್ ನೆಲ್ಲ ಬಂದ ಸ್ಕೋರ್ಗಳನ್ನ ಮಾರ್ಕ್ಸ್ ಎಲ್ಲ ಶೀಟಲ್ಲಿ ನೋಡ್ಕೊಂಡು ಹೈಯೆಸ್ಟ್ ಸ್ಕೋರ್ ತಗೊಂಡಿರೋರಿಗೆ 2 ರೀತಿಯ ಅವಾರ್ಡ್ಗಳನ್ನು ಡಿಕ್ಲೇರ್ ಮಾಡಿದ್ದೀವಿ. ಒಂದು ಸುಜ್ಞಾನ ಚೇತನ ಅಂತ, ಭಾಷಣಕಾರರಾಗಿ ಯಾರು ಗುರುತಿಸ್ಕೊಂಡಿದ್ದಾರೆ ಆ ತರಬೇತಿಲಿ ಅವರಿಗೆ ಸುಜ್ಞಾನ ಚೇತನ ಅಂತ ಅವಾರ್ಡ್ ಕೊಡ್ತಾ ಇದ್ದೀವಿ. ಮತ್ತೆ ನಿರೂಪಣೆಯಲ್ಲಿ ಕೆಲವರು ನಿರೂಪಣೆಯಲ್ಲಿ ಫಾಸ್ಟ್ ಇರ್ತಾರೆ, ಸೊ ನಿರೂಪಣೆಯಲ್ಲಿ ಯಾರು ಅದ್ಭುತವಾದಂಥ ಪ್ರೋಗ್ರೆಸ್ ಅನ್ನು ಕೊಡ್ತಾರೆ, ಮತ್ತೆ ಅದನ್ನೆಲ್ಲ ಗಮನಿಸಿ ಆ ಒಂದು ಮಾರ್ಕ್ಸ್ ಶೀಟ್ ಅನ್ನು ಗಮನಿಸಿ ಅವರಿಗೆ ಸ್ಪಾರ್ಕ್ ನಿರೂಪಣಾ ರತ್ನ ಅಂತೇಳಿ ಅವಾರ್ಡ್ ಕೊಡ್ತಾ ಇದ್ದೀವಿ. ಈ ಅವಾರ್ಡನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಅವ್ರನ್ನ ರೆಡಿ ಫಾರ್ ದಿ ಸ್ಟೇಜ್ ಅಂತ, ಅಂದರೆ ಅವರು ಸಿದ್ಧತೆ ಆಗಿರ್ತಾರೆ. ಸೊ ಅವ್ರಿಗೆ ಸಮಾಜಕ್ಕೆ ಅವ್ರನ್ನ ಅರ್ಪಣೆ ಮಾಡೋದು ಸ್ಪಾರ್ಕ್ ಅಕಾಡೆಮಿ ಅಂತೇಳಿ. ಹಾಗಾಗಿ ಈ ಥರದ ಒಂದು ಅದ್ಭುತವಾದಂಥ ಅವಕಾಶ ಸ್ಪಾರ್ಕ್ ಅಕಾಡೆಮಿಲಿ ಮಾತ್ರ ಇರೋದು. ಹಾಗಾಗಿ ಎಲ್ಲರೂ ಸಹ ಅದ್ರ ಬಗ್ಗೆ ಭಾಳ ಎಕ್ಸೈಟ್ಮೆಂಟ್ ಆಗಿದ್ದಾರೆ, ಖುಷಿ ಇದ್ದಾರೆ ಸರ್. ಸರ್, ಇನ್ನೊಂದು ಸ್ಪಾರ್ಕ್ ಸ್ಪೀಚ್ ಅಂತಂದ್ರಿ, ಹಂಗಂದ್ರೆ ಏನು ಸರ್? ಎಸ್, ಅದು ಒಂದು ಅದ್ಭುತವಾದಂಥ ಅವಕಾಶ. ಈ ಸ್ಪಾರ್ಕ್ ಸ್ಪೀಚ್ ಅನ್ನೋದು ಬಹಳ ಎಕ್ಸೈಟ್ಮೆಂಟ್ ಆಗತ್ತದ್ದು. ಯಾಕೆ ಅಂತೀರಾ, ಒಬ್ಬ ಲೈಫಲ್ಲಿ ಒಬ್ಬ ಭಾಷಣಕಾರನಿಗೆ ಒಂದು ಈ ವೇದಿಕೆ ಅನ್ನೋದಿದೆಯಲ್ಲ, ಆ ಥರದೊಂದು ಅವಕಾಶ ಸಿಗಲ್ಲ. ಬಟ್ ನಾವೇನು ಮಾಡಿದ್ದೀವಿ, ಈ ಒಂದು ತರಬೇತಿಯಲ್ಲಿ ಬಂದಂಥವ್ರಿಗೆ, ಅದ್ಭುತವಾದಂಥ ಪ್ರೋಗ್ರೆಸ್ ಕೊಟ್ಟಂಥವ್ರಿಗೆ ಒಂದು ಸ್ಪಾರ್ಕ್ ಸ್ಪೀಚ್ ಅಂತ ಕೊಟ್ಟಿದ್ದೀವಿ. ಆ ಸ್ಪಾರ್ಕ್ ಸ್ಪೀಕ್ ಅಂತ ಹೇಳಿದ್ರೆ ಒಂದು ದೊಡ್ಡ ವೇದಿಕೆ ಇರುತ್ತೆ. ಆ ವೇದಿಕೆಯಲ್ಲಿ ಸುಮಾರು 10 ರಿಂದ 15 ನಿಮಿಷಗಳ ಪ್ರಕಾರ ಅವರೇ ಆಯ್ಕೆ ಮಾಡಿರುವಂಥ ಒಂದು ವಿಚಾರವನ್ನ, ಈ ಒಂದು ಟ್ರೈನಿಂಗ್ ನಲ್ಲಿ ಏನೆಲ್ಲ ನಾವು ಹೇಳ್ಕೊಟ್ಟಿರ್ತೀವಿ ಪ್ಯಾಕೇಜ್ ಅಲ್ಲಿ, ನಿಮ್ಮ ಗೆಸ್ಚರ್ ಏನು, ನಿಮ್ಮ ಪೋಸ್ಟರ್ ಏನು, ನಿಮ್ಮ ಲೆಂತ್ ಏನು, ಅಂದ್ರೆ ಸ್ಟ್ರೆಂತ್, ನಿಮ್ಮ ಸ್ಟ್ರೆಂತ್ ಏನಿದೆ, ಜೊತೆಯಲ್ಲಿ ನಿಮ್ಮ ಪದ ಸಂಪತ್ತು ಹೇಗಿರ್ಬೇಕು, ನಿಮ್ಮ ವಾಕ್ಯಗಳನ್ನು ಹೆಂಗ್ ಬಳಸಬೇಕು, ಸುಭಾಷಿತಗಳನ್ನು ಬಳಸೋದಾಗಿ ಎಲ್ಲವನ್ನ ವೈಭವೀಸ್ಕೊಂಡು ಕ್ರೋಢೀಕರಿಸ್ಕೊಂಡು ಆ ಒಂದು ಕಲಿಕಾರ್ಥಿ ಏನ್ ಮಾಡಬೇಕು, ಪ್ರೋಗ್ರೆಸ್ ಅನ್ನ ಅಲ್ಲಿ ತೋರಿಸ್ಬೇಕು. 10 ರಿಂದ 15 ನಿಮಿಷಗಳ ಒಂದು ಟಾಪಿಕ್ ಅನ್ನ ಅವರು ಮಾಡಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ದೊಡ್ಡ ಕ್ಯಾಮ್ರಾವನ್ನ, ಅಂದ್ರೆ ಫಿಲ್ಮ್ ಮೂವಿ ಅದು ಧಾರಾವಾಹಿ ತೆಗೆಯುವಂಥ ಅದ್ಭುತವಾದಂಥ ಒಂದು ಕ್ಯಾಮ್ರಾನ ತಗೊಂಡು ಬಂದು ಆ ಒಂದು ಶೂಟಿಂಗ್ ಮಾಡ್ತೀವಿ. ಆ ಶೂಟಿಂಗ್ ಮಾಡಿದ್ದನ್ನ 15 ನಿಮಿಷಗಳ ಅವರ ಒಂದು ಪ್ರತಿಭೆಯನ್ನ ನಾವು ದೊಡ್ಡ ಚಾನೆಲ್ಗಳಿಗೆ, ಯೂಟ್ಯೂಬ್ ಚಾನೆಲ್ಗಳಿಗೆ ಕೊಟ್ಟು ಅವರ ಪ್ರತಿಭೆಯನ್ನು ಇಡೀ ಜಗತ್ತಿಗೆ ತೋರಿಸ್ಕೊಡುವಂತಹ, ಅಂದ್ರೆ ಅವ್ರು ರೆಡಿ ಇದ್ದಾರೆ ಸ್ಪೀಚ್ ಮಾಡೋದಕ್ಕೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡೋದಕ್ಕೆ ಇದೊಂದು ಅದ್ಭುತವಾದಂಥ ಅವಕಾಶ. ಅದಕ್ಕೆ ಸ್ಪಾರ್ಕ್ ಸ್ಪೀಕ್ ಅಂತ ಹೆಸರಿಟ್ಟಿದ್ದೀವಿ. ಓಕೆ ಸರ್. ಸರ್, ಈಗ ಮಧ್ಯಾಹ್ನದ ರಾಜ್ಯ ಮಟ್ಟದ ಒಂದು ಸಮಾರೋಪ ಸಮಾರಂಭವನ್ನು ಇಟ್ಕೊಂಡಿದ್ದೀರಿ ಸರ್. ಎಸ್. ಆ ಸಮಾರೋಪ ಸಮಾರಂಭದ ಒಂದು ಸಿದ್ಧತೆ ಹೇಗಿದೆ, ಅಲ್ಲಿ ಯಾರು ಇನ್ವಾಲ್ವ್ಮೆಂಟ್ ನೀವು ಬಯಸ್ತೀರಿ, ಮತ್ತು ಅವರ ಇನ್ವಾಲ್ವ್ಮೆಂಟಿಂದ ನಿಮ್ಮ ಸ್ಪಾರ್ಕ್ ಅಕಾಡೆಮಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ? ಸರ್, ಇದು ಭಾಳ ಖುಷಿ ಕೊಡುವಂಥ ವಿಚಾರ. ಈಗ ಸ್ಪಾರ್ಕ್ ಸ್ಪೀಕ್ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪ್ರೋಗ್ರೆಸ್ ಕೊಟ್ಟಿದ್ದಾರೆ, ಸೊ ಅವ್ರುಗಳನ್ನ ಆಯ್ಕೆ ಮಾಡಿಕೊಂಡು
ಈ ಒಂದು ಕಾರ್ಯಕ್ರಮ ಕೊನೆಯ ದಿನಗಳ ಕಾರ್ಯಕ್ರಮ ಏನಿದೆ, ಕೊನೆಯ ದಿನದಲ್ಲಿ ಕ್ಲೋಸಿಂಗ್ ಫಂಕ್ಷನ್ ಅಲ್ಲಿ ಅವ್ರಿಗೆ ನಾವ್ಯಾರು ಅಲ್ಲಿ ಟ್ರೈನರ್ಸ್ಗಳು ಏನು ಅಲ್ಲಿ ಕೆಲಸ ಮಾಡಲ್ಲ. ಎಲ್ಲ ಇವರು ಕಲಿಕಾರ್ಥಿಗಳೇ ಸ್ವಾಗತ ಮಾಡೋದ್ರಿಂದ ಹಿಡಿದು, ವಂದನಾರ್ಪಣೆಯಿಂದ ಹಿಡಿದು, ನಿರೂಪಣೆ ಮಾಡೋದ್ರಿಂದ ಹಿಡಿದು, ವೇದಿಕೆಯನ್ನು ಅರೇಂಜ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಒಂದು ಅನುಭವ ಬರಲಿ ಅಂತ. ಕೆಲವರು ಅನುಭವ ಇರೋರು ಇರ್ತಾರೆ, ಹೊಸದಾಗಿ ಬಂದಿರೋರು ಇರ್ತಾರೆ ಕಲಿಕಾರ್ಥಿಗಳು. ಸೊ ಎಲ್ರಿಗೂ ಏಕಕಾಲದಲ್ಲಿ ಅವಕಾಶ ಕೊಡ್ತೀವಿ. ಜೊತೆಗೆ ಅವ್ರದ್ದೇ ಆದಂಥ ಅನುಭವಗಳ ಹಂಚಿಕೆ ಇರುತ್ತೆ, ಮತ್ತೆ ಅವಾರ್ಡ್ ಫಂಕ್ಷನ್ ಇರುತ್ತೆ. ಅವಾರ್ಡ್ ಫಂಕ್ಷನ್ ಆದ್ಮೇಲೆ ಅವರ ಅನಿಸಿಕೆನೂ ಸಹ ಇರುತ್ತೆ. ಇವೆಲ್ಲದರಿಂದ ಉಪಯೋಗ ಏನಂದ್ರೆ, ಸ್ಪಾರ್ಕ್ಗೆ ಒಂಥರ ಉಪಯೋಗ. ಎಷ್ಟು ಜನ ಕಲಿಕಾರ್ಥಿಗಳನ್ನ ಈ ಒಂದು ವೃತ್ತಿಗೆ ಅಂದ್ರೆ ಭಾಷಣ ಮಾಡುವಂತ ಅಥವಾ ನಿರೂಪಣೆ ಮಾಡುವಂತ ಅವಕಾಶವನ್ನ ನಾವು ಕಲ್ಸ್ಕೊಟ್ವು ಅಂತ ನಮ್ಗೊಂದು ಹೆಮ್ಮೆ ಇರುತ್ತೆ. ಮತ್ತೆ ಅವ್ರುಗಳಿಗೆ ಲೈಫ್ ಚೇಂಜ್ ಆಗೋಂಥದ್ದು. ಯಾಕೆಂದ್ರೆ ಒಂದು ಕೇವಲ ನಿಮ್ಗೆಲ್ಲ ಗೊತ್ತಿದೆ, ಟ್ರೈನಿಂಗ್ ಅಂತ ಬಂದ್ರೆ ಟ್ರೈನಿಂಗ್ ಕಲಿಸ್ತಾರೆ, ಆಮೇಲೆ ಕಳಿಸ್ತಾರೆ ಅವ್ರು. ಅಂದ್ರೆ ಹೊರಗಡೆ ಕಳಿಸ್ತಾರೆ, ನೀವು ಅವ್ರ ಸಂಬಂಧ ಇರಲ್ಲ. ಬಟ್ ನಾವು ಹಂಗಿಟ್ಕೊಂಡಿಲ್ಲ. ಇಲ್ಲಿ ಯಾರು ಒಳಗಡೆ ಬರ್ತಾರೆ, ಟ್ರೈನಿಂಗ್ ಅನ್ನು ಕಲಿಸ್ಕೊಡ್ತೀವಿ, ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀವಿ, ಆನ್ಲೈನ್ ಆದ್ಮೇಲೆ ಆಫ್ಲೈನ್ ಹೇಳ್ಕೊಡ್ತೀವಿ. ಅಂದ್ರೆ ಈಗ ಈ ತರ ಸನ್ನಿವಾಸ ಆದ್ಮೇಲೂ ಸಹ ಅವ್ರಿಗೆ ನಿರಂತರವಾಗಿ ಸುಮಾರು 6 ತಿಂಗಳ ಕಾಲ ಫಾಲೋ ಅಪ್ ಕೊಡ್ತೀವಿ. ಅವ್ರಿಗೇನೇನು ಗೈಡೆನ್ಸ್ ಬೇಕು, ಏನು ಟ್ರೈನಿಂಗ್ ಕೊಡ್ತಾರಲ್ಲ ಅಷ್ಟು ಜನ ಅವ್ರಿಗೆ ಫಾಲೋ ಅಪ್ ಕೊಡ್ತಾರೆ. ಆ ಜೊತೆಗೆ ಸ್ಪಾರ್ಕ್ ಸ್ಪೀಕ್ ಅಂತ ಒಂದು ಅದ್ಭುತವಾದಂಥ ಒಂದು ಸ್ಟೇಜನ್ನು ಸಹ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ನಮ್ಮ ಕಲಿಕಾರ್ಥಿಗಳು ಯಾರ್ಯಾರು ಇಲ್ಲಿ ಬಂದಿದ್ದಾರೆ, ದೇ ಆರ್ ಆಲ್ ವೆರಿ ಹ್ಯಾಪಿ, ಭಾಳ ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇಷ್ಟು ನಾವು ಈ ನಮ್ಮ ರಾಜ್ಯ ಸಂಯೋಜಕರು ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಹೇಶ್ ಪಿ ಸರ್ ಅವರ ಮಾತಾಗಿತ್ತು. ಇದು ನಿಮ್ಮ ಮುಂದೆ ಹೇಳಿದ್ವಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ ಸರ್. ಥ್ಯಾಂಕ್ ಯು.